ಅಜ್ಜಿ ಅದೇನು ಅಂತ ಹೇಳಿ. ವೈದ್ಯರೇ, ಪ್ರಾಣಕ್ಕೇನು ತೊಂದರೆ ಇಲ್ಲ ತಾನೆ? ಇಲ್ಲಮ್ಮ, ಹಾಗೇನಿಲ್ಲ. ಕುಡ್ದಿರೋ ವಿಷ ವಾಂತಿಯಾಗಿದೆ, ಹಾಗಾಗಿ ಪ್ರಾಣಕ್ಕೇನೂ ಅಪಾಯ ಇಲ್ಲ. ಇನ್ನೇನ್ ಪ್ರಜ್ಞೆ ಬರುತ್ತೆ, ಸಮಸ್ಯೆ ಏನೂ ಇಲ್ಲ. ಅಮ್ಮ, ಯಾಕಮ್ಮ ಅಂಕಲ್ ಹೀಗ್ ಮಾಡ್ಕೊಂಡ್ರು? ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಅಂಕಲ್ ವೀಕ್ ಆಗಿದ್ರಾ? ಇವತ್ ಮಕ್ಳು ಬಗ್ಗೆ, ಮಕ್ಳು ಮದ್ವೆ ಬಗ್ಗೆ ಮಾತಾಡಿದ್ದ ಅವ್ರಿಗೆ ತುಂಬಾ ಬೇಜಾರಾಯ್ತು ಅನ್ಸುತ್ತೆ. ನಾನಿದ್ದು ಏನು ಮಾಡಕ್ಕಾಗ್ಲಿಲ್ವಲ್ಲ ನನ್ ಮಕ್ಳಿಗೆ ಅಂತ ಈ ತರ ಮಾಡ್ಕೊಂಡಿದ್ದಾರೆ. ಆದ್ರೂ ಯಾಕಮ್ಮ ನಮ್ಮಪ್ಪ ಈ ತರ ಕಿರಾತಕನ್ ತರ ಆಡ್ತಾರೆ? ಅದನ್ನ ಆ ಬ್ರಹ್ಮನ ಹತ್ರನೇ ಕೇಳ್ಬೇಕಮ್ಮ. ಅಂತೂ ಕೇಶವಂಗೆ ಪ್ರಜ್ಞೆ ಬಂತು. ಆ ದೇವ್ರು ನಮ್ ಪಾಲ್ಗಿದಾನೆ. ಕೇಶವ, ಯಾಕಪ್ಪ ಹೀಗ್ ಮಾಡ್ಕೊಂಡೆ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಹಾಗೆ ಅದಕ್ಕೆ ಕಾರಣ ಆದವ್ರಿಗೂ ಮಹಾಪಾಪ. ಜಮೀನ್ದಾರ್ರೆ, ನಾನಿನ್ ಬರ್ತೀನಿ. ಅಮ್ಮ, ಈ ಔಷಧಿನ 3 ಹೊತ್ತು 3 ಬಾರಿ ಕೊಡಿ. ಯಜಮಾನ್ರೆ, ಸುಮಾ, ಯಾರು ನೋಡು. ಯಜಮಾನ್ರೆ. ಸರಿ ಅಪ್ಪ. ಸಾಯೋದಕ್ಕಿಂತ ಹೋಗಿದ್ದೆ, ಸಾಯಲೇ ಇಲ್ಲ. ಸಾಯೋದಕ್ಕೆ ಸರಿಯಾದ ಪದ ಆತ್ಮಹತ್ಯೆ, ಸೂಸೈಡು. ನೀನೇ ಸೂಸೈಡ್ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಸಮಸ್ಯೆ ಆಗ್ಬಹುದು. ನಾನೇ ನಿನ್ನ ಸಾಯಿಸ್ಬಿಟ್ರೆ ನನಗೆ ಯಾವ ತೊಂದ್ರೆನೂ ಆಗಲ್ಲ. ಯಾಕ್ರಿ ಹೀಗಾಡ್ತೀರಾ? ಲೇ, ನೀನ್ ಸುಮ್ಕೆ ನನ್ನನ್ನು ಎದುರ್ಸಕ್ ಬರ್ಬೇಡ. ಈ ನನ್ನ ಮಗ ನನಗೆ ಆಪಿಡೋದಕ್ ಬಂದಿದ್ದ. ನಾನೇ ಸಾಯಿಸಿದ್ರೆ ಇವನು ಹಿಂಗ್ ಮಾಡ್ತಿದ್ದ. ಅದಕ್ಕೆ 4 ತದಕ್ದೆ ಸತ್ತೋದ ಅಂತ ಹೇಳ್ಬಹುದು. ಲೇ, ಇನ್ನೊಂದ್ಸಲ ನೀವ್ ಹಿಂಗ್ ಮಾಡಿದ್ರೆ ಇಲ್ಲೇ ಊತ ಹಾಕ್ಬಿಡ್ತೇನೆ, ಹುಷಾರು. ಓ ಗಾಡ್, ಹೀಗೆಲ್ಲ ಆಯ್ತಾ? ಮಾವ ಯಾಕೆ ಹೀಗೆ ಮಾಡಿದ್ರು? ಸಣ್ಣ ವಿಷಯನ ದೊಡ್ಡದಾಗಿ ಮಾಡ್ಕೊಂಡು ಸುಮ್ಮನೆ ಪ್ರಾಬ್ಲಮ್ ತಂದ್ಕೊಂಡ್ರು. ಅವನ್ ಮಾಡೋ ಕೆಲ್ಸಗಳೆಲ್ಲ ಇಂಥ ಎಡಬಟ್ಟೆ. ಕೊಲೆ ಮಾಡೋದು ಅಂದ್ರೆ ತಮಾಷೆ ಮಾತಾ? ಇವಳು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಅವನು ಈ ಮಟ್ಟಕ್ಕೆ ಹಿಡಿದ್ರೆ ಇನ್ನು ಭೈರವಿ ತಂದಾಗ ಹೇಗಾಗಿರ್ಬೇಕು? ಅದೇ ಅಪ್ಪ. ಈಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಈ ಈಶಾನಿ ನೋಡಿದ್ರೆ ಬೇಜಾರಿಂದ ನಮ್ ವಿರಾಟ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸಿನ ನೋವನ್ನ ಹತಾಶೆಯಾಗಿ ಹೊರಗಡೆ ಹಾಕ್ತಾ ಇದ್ದಾಳೆ. ಏನೋ ಇದೆಲ್ಲ? ಡ್ಯಾಡ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಈಶಾನಿ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಅವಳನ್ನ ಮದುವೆ ಆಗೋ ಇಂಟೆನ್ಷನ್ ಕೂಡ ನನಗಿಲ್ಲ. ಅಪ್ಪ, ನಾನು ಭೈರವಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು. ವಿರಾಟ್, ಭೈರವಿ ನಿನ್ ಪ್ರೀತಿನ ಒಪ್ಕೊಂಡಿದ್ದಾಳ? ಇಲ್ಲ, ಅವಳು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ. ಆದರೆ ಅವಳನ್ನು ನಾನು ಖಂಡಿತ ಒಪ್ಪಿಸ್ತೀನಿ. ಮಾವ, ನೀವೇ ಹೇಳಿ, ಇವಾಗ ನೋವು ಪಡ್ತಿರೋರು ಯಾರು? ಅವತ್ತು ನೀವೇ ನನಗೆ ಆಶೀರ್ವಾದ ಮಾಡಿದ್ರಿ, ವಿರಾಟ್ನ ಮದ್ವೆ ಆಗಿ ಖುಷಿಯಾಗಿರು ಅಂತ. ಇವಾಗ ಏನೇ ಹೇಳ್ತೀರಾ ಮಾವ? ವಿರಾಟು ಭೈರವಿನ ಇಷ್ಟಪಡ್ತಾ ಇದ್ದಾನೆ. ಅವ್ರ ಮನೇಲೆ ಡ್ರೈವರ್ ಕೆಲ್ಸಕ್ಕಿದ್ದಾನೆ ಅಂದ್ಮೇಲೆ ಅವನ್ ಪ್ರೀತಿ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗತ್ತೆ. ವಿರಾಟು ಭೈರವಿನ ಮದ್ವೆ ಆಗೋತೆ ಒಳ್ಳೇದು. ಈಶಾನಿ, ನಿನ್ಗೇನು ಹೇಳಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಜೀವನದಲ್ಲಿ ಜೊತೆಯಾಗಿ ಬಾಳೋದಕ್ಕೆ ಮುಖ್ಯವಾಗಿರೋದು ಪ್ರೀತಿ. 2 ಜೀವಗಳ ಮಧ್ಯೆ ನಿಜವಾದ ಪ್ರೀತಿ ಇದ್ರೆ ಎಂತ ಕಷ್ಟ ಬಂದ್ರೂ ಎದುರಿಸ್ಬೋದು, ಬದುಕ್ಬೋದು. ಅದಕ್ಕೆ ಪ್ರೀತಿ ಇಲ್ಲ ಅಂದ್ರೆ ಆ ಸಂಬಂಧಕ್ಕೆ ಅರ್ಥನೇ ಇರೋದಿಲ್ಲ. ಹೌದು, ಪ್ರೀತಿ ತಾನಾಗೆ ಹುಟ್ಟಬೇಕು. ಅದನ್ನ ಬಲವಂತವಾಗಿ ಹುಟ್ಟಾಕೋಕೆ ಸಾಧ್ಯನೇ ಇಲ್ಲ. ಶಾನಿ, ನೀವಿಬ್ರು ಏನ್ ಹೇಳ್ತಿದ್ದೀರಾ?
ನಿಮ್ಮಿಬ್ರು ಮಾತಿನ ಅರ್ಥ? ವಿರಾಟ್ ನಿನ್ ಮೇಲೆ ಯಾವುದೇ ರೀತಿ ಆಸೆ ಇಟ್ಕೊಂಡಿಲ್ಲ ಮೈಶಾನೆ. ಬಲವಂತವಾಗಿ ನೀನು ಅವನನ್ನ ಪ್ರೀತಿಸ್ತೀನಿ ಅನ್ಕೊಂಡ್ರೆ ಅದು ವ್ಯರ್ಥನೆ. ಅದಕ್ಕೆ ನಿನ್ ಕಷ್ಟ ಆದ್ರೂ ನಿಧಾನಕ್ಕೆ ನೀನ್ ವಿರಾಟ್ನ ಸ್ವಲ್ಪ ಸ್ವಲ್ಪನೇ ಮರೆಯೋದು ಒಳ್ಳೇದಮ್ಮ. ಏನು? ವಿರಾಟ್ನ ಮರಿಬೇಕಾ? ಹೌದಮ್ಮ, ಆಗ್ಲೇ ನನ್ ಜೀವನ ಸರಿ ಹೋಗೋದು. ಇಲ್ಲಾಂದ್ರೆ ಇಲ್ಲಿ ಯಾರು ನೆಮ್ಮದಿಯಾಗಿರೋದಿಲ್ಲ. ಈ ಸಮಸ್ಯೆ ಸರಿ ಹೋಗ್ಬೇಕು ಅಂದ್ರೆ ಇಬ್ರಲ್ಲೊಬ್ರು ಹಠ ಬಿಡ್ಲೇಬೇಕು. ಯಾರ್ ಏನ್ ಬುದ್ಧಿ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿರಾಟ್, ಏನೋ ಇದಲ್ಲ. ಪಾಪ ಈಶಾನ್ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ಲು ನೋಡು. ನಾನ್ ನನ್ನ ಪ್ರೀತಿಸಿದ ಹುಡುಗಿ ಜೊತೆ ಜೀವನ ಕಳಿಬೇಕು, ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ತಪ್ಪಾ? ವಿರಾಟ್, ಭೈರವಿ ನಿನ್ ಪ್ರೀತಿನ ಒಪ್ಕೊಂಡಿಲ್ಲ ಅಲ್ವಾ? ಬೇಡ ಅಂತಿದ್ದಾಳ್ ತಾನೆ. ನೀನೇನ್ ಮಾಡ್ತೀಯ ಇವಾಗ? ಅವಳನ್ನ ಹೇಗೆ ಒಪ್ಸ್ತೀಯಾ? ನನ್ನ ಭೈರವಿ ಮಧ್ಯೆ ಇಶಾನ್ ಇಲ್ಲ ಅಂದ್ರೆ ಭೈರವಿ ಖಂಡಿತ ನನ್ನ ಪ್ರೀತಿನ ಒಪ್ಕೋತಾಳೆ. ಆ ನಂಬಿಕೆ ನನ್ಗಿದೆ. ಭೈರವಿ ಆಫೀಸ್ಗೆ ಹೋದ್ಲಾ? ಇಲ್ಲ ಡ್ಯಾಡ್, ಇನ್ನು ಹೋಗಿಲ್ಲ ಅನ್ಸುತ್ತೆ. ಡ್ಯಾಡ್, ಏನಿದು? ವಸುಂಧರಾ ರಾಜಬಹದ್ದೂರ್ ನಮ್ಮನೆಗೆ ಬಂದಿದಾರಲ್ಲ. ಭವಾನಿ ಬೇರೆ ಮನೇಲಿದ್ದಾಳೆ. ಒಬ್ಬರನ್ನೊಬ್ರು ನೋಡ್ಕೊಂಡ್ರೆ ಕಷ್ಟ ಅಲ್ವಾ? ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ? ನಿಮ್ಮ ಬಿಸ್ನೆಸ್ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ. ನಾನೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೆ. ಕಾರಣ ಇಲ್ಲ ಇಲ್ಲಿ ತನಕ ಬರೋರಲ್ಲ ನೀವು? ಅದು ಭೈರವಿ ಇಲ್ವಾ? ಇದ್ದಾಳೆ. ಐ ಜಸ್ಟ್ ಕಾಲ್ ಹರ್. ಮನೆಗೆ ಬಂದಿದ್ದೀರಾ? ಕಾಫಿ, ಟೀ? ನೋ.